ವಿಪರೀತವಾದಂಥ ಧೂಮಪಾನ ಮಾಡೋದು, ಮದ್ಯಪಾನ ಮಾಡೋದು, Absolutely. ಈ ಕೆಟ್ಟ ಚಟಗಳು, Yes. ಬ್ಯಾಡ್ ಹ್ಯಾಬಿಟ್ಸ್ ಅಂತ ಏನಿರುತ್ತಲ್ಲ, ಹೌದು. ಇದು ಸಬ್ ಕಾನ್ಷಿಯಸ್ ಮೈಂಡ್ ಮೇಲೆ ಅಫೆಕ್ಟ್ ಆಗುತ್ತೆ. 100% ಎಸ್. ವಾವ್, ಎಂಥ ಒಳ್ಳೆ ವಿಷಯ ಹೇಳಿದ್ರಿ. ಹ್ಯಾಬಿಟ್ ಮತ್ತು ಸಬ್ ಕಾನ್ಷಿಯಸ್ ಮೈಂಡ್ ಒಂದು ಕಾಯಿನಿನ ಎರಡು ಮುಖಗಳು ಅಂತ ನಾನು ಹೇಳಬಹುದು. ಓಕೆ, ಮೊದಲನೇದಾಗಿ ಈಗ ನಾವೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಬ್ಬ ವ್ಯಕ್ತಿ, ನೀವು ಹೇಳ್ದಂಗೆ ಒಂದು ಸಿಗರೆಟ್ ಎಕ್ಸಾಂಪಲ್, ಪಾಸಿಟಿವ್ ಆಗಿ ಒಂದು ಯೋಗ ಮಾಡೋ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಬ್ಬ ವ್ಯಕ್ತಿ ಚೈನ್ ಸ್ಮೋಕರು, ನಾನು ಲೈಫ್ ಲಾಂಗ್ ಸ್ಮೋಕ್ ಮಾಡಲ್ಲ, ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲೇ ಡ್ರಾಪ್ ಮಾಡಿಬಿಡ್ತು. ಎಸ್ ಸತಿ ಹಿಂಗೆ ಅಂದ್ಕೊಂಡಿದ್ಯಾ, 3 ದಿನಕ್ಕೆ ಮತ್ತೆ ಯಾರಾದರೂ ಫ್ರೆಂಡ್ ಬಂದು ಕರೆದ್ರೆ ಅಥವಾ ಆಫರ್ ಮಾಡಿದ್ರೆ ಕುಡಿದ್ಬಿಡ್ತೀಯಾ, ಸೇದ್ಬಿಡ್ತೀಯಾ, ಸೊ ಒಮ್ಮೆ ನಿಂದು ಅಂತ ಅಲ್ಲೇ ಆಫ್ ಮಾಡಿಬಿಡುತ್ತದೆ. ಸೊ ಅಥವಾ ನಾನು ಲೈಫ್ ಲಾಂಗ್ ಯೋಗ ಮಾಡ್ತೀನಿ ಇವತ್ತಿಂದ, ನೀನು ಗೊತ್ತು ಅದು ಸಾಧ್ಯ ಇಲ್ಲ, ಸುಮ್ಮನೆ ಯಾಕೆ ಅದೆಲ್ಲ ಹೇಳ್ಕೊಳ್ತೀವಿ. ಮೈಂಡಿಗೆ ಹ್ಯಾಬಿಟ್ ಮಾಡಬೇಕು ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ಗೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಮಾಡ್ಕೋಬೇಕು, ಶಾರ್ಟ್ ಟರ್ಮ್ ಕಮಿಟ್ಮೆಂಟ್ ಮಾಡ್ಕೊಳ್ಳಿ.